ನೀವು ಒಂಟಿಯಾಗಿಲ್ಲ, ದೇವಿ ನಿಮ್ಮ ಪಕ್ಕದಲ್ಲೇ ಇದ್ದಾಳೆ. ನನ್ನ ಮಗು, ನೀನು ಒಂಟಿಯಲ್ಲ. ನಿಮ್ಮ ಮನಸ್ಸಿನ ನಿಶ್ಶಬ್ದದಲ್ಲಿ ದೇವಿಯ ಧ್ವನಿ ಹೀಗೆ ಕೇಳಿಸುತ್ತದೆ: ನನ್ನ ಮಗು, ನೀನು ಎಷ್ಟು ಬಾರಿ ಕುಸಿದರೂ ನಾನು ನಿನ್ನನ್ನು ಎತ್ತುತ್ತೇನೆ. ನೀನು ಎಷ್ಟು ಬಾರಿ ಅತ್ತರೂ ನಿನ್ನ ಕಣ್ಣೀರು ನನ್ನ ಹೃದಯಕ್ಕೆ ತಾಗುತ್ತದೆ. ಈ ಕ್ಷಣದಲ್ಲಿ ನೀವು ಈ ವಿಡಿಯೋ ನೋಡುತ್ತಿರುವುದು ಯಾದೃಚ್ಛಿಕವಲ್ಲ, ಇದು ದೇವಿಯ ಕರೆಯಾಗಿದೆ. ನಿಮ್ಮ ಹೃದಯದಲ್ಲಿ ಒಂದು ಖಾಲಿತನವಿದೆ. ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋದಂತೆ ಭಾಸವಾಗುತ್ತದೆ. ಕೆಲವೊಮ್ಮೆ ರಾತ್ರಿ ನಿಶ್ಶಬ್ದದಲ್ಲಿ ಕಣ್ಣೀರಿನಿಂದ ತಲೆಯಣಿಗೆ ನೆನೆಸಿದ್ದೀರಿ. ಆದರೆ ಇಂದು ದೇವಿ ನಿಮಗೆ ಒಂದು ಸತ್ಯ ಹೇಳಲು ಬಯಸುತ್ತಾಳೆ: ನೀವು ಒಂಟಿಯಾಗಿಲ್ಲ, ನಾನು ನಿಮ್ಮ ಪಕ್ಕದಲ್ಲೇ ಇದ್ದೇನೆ. ನೀವು ನೋಡಲಾರೆ, ಆದರೆ ಅವಳು ನಿಮ್ಮ ಉಸಿರಿನ ನಡುವೆ ಇರುವ ಶಕ್ತಿಯಂತೆ ಇರುತ್ತಾಳೆ. ನೀವು ಕೇಳಲಾರೆ, ಆದರೆ ನಿಮ್ಮ ಮನಸ್ಸಿನ ನಿಶ್ಶಬ್ದದಲ್ಲೇ ಅವಳ ಧ್ವನಿ ಮೃದುವಾಗಿ ಹರಿಯುತ್ತದೆ. ಫೈರ್, ದೇವಿಯ ಮೊದಲ ಸಂಕೇತ, ಅಜ್ಞಾತ ರಕ್ಷಣೆ. ನೀವು ಅನೇಕ ಬಾರಿ ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡಿದ್ದೀರಿ. ಕೆಲವು ಘಟನೆಗಳು ನಿಮಗೆ ಅದೃಷ್ಟ ಎಂದು ಅನಿಸಿರಬಹುದು, ಆದರೆ ಅದು ಅದೃಷ್ಟವಲ್ಲ, ಅದು ದೇವಿಯ ಅದೃಶ್ಯ ಕೈ. ಓಂ ಓಂ ಐಂ ಹ್ರೀಂ ಕ್ರೀಂ ಚಾಮುಂಡಾಯೈ ವಿಚ್ಚೆ. ಈ ಮಂತ್ರವು ಪ್ರಾಚೀನ ಶಕ್ತಿಯ ದ್ವಾರವನ್ನು ತೆರೆಯುತ್ತದೆ. ಇದು ರಕ್ಷಣೆಯ ಮಂತ್ರ. ಇದನ್ನು 9 ಬಾರಿ ಜಪಿಸಿದರೆ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಗ್ಯಾಲಕ್ಸಿ, ದೇವಿಯ ಎರಡನೇ ಸಂಕೇತ, ಅನಿರೀಕ್ಷಿತ ಶಾಂತಿ. ನೀವು ತುಂಬಾ ಒತ್ತಡದಲ್ಲಿದ್ದರೂ ಹಠಾತ್ ನಿಮ್ಮ ಮನಸ್ಸು ಶಾಂತವಾಗಿರುವ ಕ್ಷಣಗಳು ಬರುತ್ತವೆ. ಅದು ದೇವಿಯ ಸ್ಪರ್ಶ. ಅವಳು ನಿಮ್ಮ ತಲೆಯ ಮೇಲೆ ಕಾಣದ ಹಸ್ತವಿಟ್ಟು, ಭಯಪಡಬೇಡ, ನಾನು ಇದ್ದೇನೆ ಎಂದು ಹೇಳುತ್ತಾಳೆ. ಈ ಕ್ಷಣದಲ್ಲಿ ಕಣ್ಣು ಮುಚ್ಚಿ ಈ ಪುರಾತನ ಮಂತ್ರವನ್ನು ಮನಸ್ಸಿನಲ್ಲಿ ಕೇಳಿ: ಓಂ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ. ಇದು ಸಂಪತ್ತಿನಷ್ಟೇ ಅಲ್ಲ, ಮನಃಶಾಂತಿಯ ಮಂತ್ರವೂ ಹೌದು. ಹಿಬಿ, ನಿಮ್ಮ ಕಣ್ಣೀರು ವ್ಯರ್ಥವಲ್ಲ. ಪ್ರತಿ ಕಣ್ಣೀರು ಹಣಿಯನ್ನು ದೇವಿ ನೋಡುತ್ತಾಳೆ. ನೀವು ಏಕಾಂತದಲ್ಲಿ ಅಳುವಾಗ ಅವಳು ನಿಮ್ಮ ಹೃದಯವನ್ನು ಮೃದುವಾಗಿ ಹಿಡಿದುಕೊಳ್ಳುತ್ತಾಳೆ. ಹಳೆಯ ಗ್ರಂಥಗಳಲ್ಲಿ ಹೇಳಲಾಗಿದೆ: ಭಕ್ತನ ಕಣ್ಣೀರು ದೇವಿಯ ಪಾದಗಳಲ್ಲಿ ಪುಷ್ಪವಾಗುತ್ತದೆ. ಇದೀಗ ಆಳವಾದ ಶಕ್ತಿಯ ಮಂತ್ರ. ಓಂ ಓಂ ದುಂ ದುರ್ಗಾಯೈ ನಮಃ. ಈ ಮಂತ್ರವನ್ನು 27 ಬಾರಿ ಜಪಿಸಿದರೆ ನಿಮ್ಮ ಒಳಗಿನ ಭಯ ಕರಗಲು ಪ್ರಾರಂಭಿಸುತ್ತದೆ. ನಕ್ಷತ್ರಗಳು, ಬ್ರಹ್ಮಾಂಡದ ಸೂಚನೆಗಳು. ನೀವು ಯಾವ ಬಗ್ಗೆ ಪುನಃ ಪುನಃ ಕೇಳುತ್ತಿದ್ದೀರಿ? ಗ್ಯಾಲಕ್ಸಿ, ಚಂದ್ರ, ನಕ್ಷತ್ರಗಳು ನಿಮ್ಮ ಗಮನ ಸೆಳೆಯುತ್ತಿವೆಯಾ? ಇವು ಯಾದೃಚ್ಛಿಕವಲ್ಲ, ಇವು ದೇವಿಯ ಸಂಕೇತಗಳು. ಅವಳು ಬ್ರಹ್ಮಾಂಡದ ಮೂಲಕ ನಿಮ್ಮೊಂದಿಗೆ ಮಾತನಾಡುತ್ತಾಳೆ. ಶಕ್ತಿಯ ಜಾಗೃತಿ. ಒಂದು ದಿನ ನೀವು ಅರಿಯುತ್ತೀರಿ, ನೀವು ಬಲಹೀನರಲ್ಲ, ನಿಮ್ಮೊಳಗೆ ದೇವಿಯ ಅಂಶವಿದೆ. ಹಳೆಯ ತಂತ್ರಶಾಸ್ತ್ರಗಳಲ್ಲಿ ಹೇಳಲಾಗಿದೆ: ಓಂ ಓಂ ಹ್ರೀಂ ನಮಃ ಶಿವಾಯೈ. ಈ ಮಂತ್ರವು ಒಳಗಿನ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಇದನ್ನು ಸೂರ್ಯೋದಯದ ಸಮಯದಲ್ಲಿ ಜಪಿಸಿದರೆ ನಿಮ್ಮ ಆತ್ಮಶಕ್ತಿ ಬೆಳಗಲು ಪ್ರಾರಂಭಿಸುತ್ತದೆ. ಇದು ನೀವು ಇಂದು ಕೇಳಬೇಕಾದ ಸಂದೇಶವಿದು. ನಿಮ್ಮ ಹೋರಾಟ ವ್ಯರ್ಥವಲ್ಲ, ನಿಮ್ಮ ನೋವು ಶಾಪವಲ್ಲ, ಅದು ಪರಿವರ್ತನೆಯ ಆರಂಭ. ದೇವಿ ನಿಮ್ಮ ಮುಂದೆ ನಡೆಯುತ್ತಾಳೆ, ಹಿಂದೆ ರಕ್ಷಿಸುತ್ತಾಳೆ, ಮಿಡ್ಲದಲ್ಲಿ ನಿಮ್ಮ ಕೈ ಹಿಡಿದುಕೊಳ್ಳುತ್ತಾಳೆ. ಈ ಕ್ಷಣದಲ್ಲಿ ಕೈಗಳನ್ನು ಜೋಡಿಸಿ ಹೇಳಿ: ಓಂ ಅಂಬೆ ತ್ವಂ ಜಗದಂಬೆ ರಕ್ಷಮಾ ಶರಣಾಗತಂ. ಅವಳು ನಿಮ್ಮನ್ನು ಎಂದಗೂ ಬಿಡುವುದಿಲ್ಲ. ಒಂದು ಪ್ರಶ್ನೆ ನಿಮ್ಮ ಹೃದಯಕ್ಕೆ. ಈಗ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳುತ್ತೇನೆ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಏನಾದರೂ ಕುಸಿದು ಹೋಗಿದೆಯಾ? ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾನಾ? ಒಂದು ಕನಸು ಭಗ್ನವಾಗಿದೆಯಾ? ಅಥವಾ ಯಾರಿಗೂ ಹೇಳಲಾಗದ ಒಂದು ರಹಸ್ಯ ನೋವು ನಿಮ್ಮೊಳಗಿದೆಯಾ? ಅದನ್ನು ದೇವಿ ಈಗಲೇ ನೋಡುತ್ತಿದ್ದಾಳೆ. ನೀವು ಯಾರಿಗೂ ಹೇಳದೆ ಮೌನವಾಗಿರುವ ಆ ನೋವನ್ನು ಅವಳು ಸಂಪೂರ್ಣವಾಗಿ ಅರಿತಿದ್ದಾಳೆ. ನನ್ನ ಮಗು, ನೀನು ಒಂಟಿಯಲ್ಲ. ನಿಮ್ಮ ಮನಸ್ಸಿನ ನಿಶ್ಶಬ್ದದಲ್ಲಿ ದೇವಿಯ ಧ್ವನಿ ಹೀಗೆ ಕೇಳಿಸುತ್ತದೆ: ನನ್ನ ಮಗು, ನೀನು ಎಷ್ಟು ಬಾರಿ ಕುಸಿದರೂ ನಾನು ನಿನ್ನನ್ನು ಎತ್ತುತ್ತೇನೆ. ನೀನು ಎಷ್ಟು ಬಾರಿ ಅತ್ತರೂ
ನಿನ್ನ ಕಣ್ಣೀರು ನನ್ನ ಹೃದಯಕ್ಕೆ ತಾಗುತ್ತದೆ. ಈ ಕ್ಷಣದಲ್ಲಿ ನಿಮ್ಮ ಕೈಯನ್ನು ಹೃದಯದ ಮೇಲೆ ಇಡಿ. ಒಂದು ಆಳವಾದ ಉಸಿರೆಳೆದುಕೊಳ್ಳಿ. ಆ ಶಕ್ತಿಯನ್ನು ಅನುಭವಿಸುತ್ತೀರಾ? ಅದು ನಿಮ್ಮ ಕಲ್ಪನೆಯಲ್ಲ, ಅದು ದೇವಿಯ ಸ್ಪರ್ಶ, ದೇವಿಯ ಗುಪ್ತ ಪರೀಕ್ಷೆ. ಭಕ್ತರೇ, ದೇವಿ ನಮ್ಮನ್ನು ಶಿಕ್ಷಿಸಲು ಪರೀಕ್ಷಿಸುವುದಿಲ್ಲ. ಅವಳು ನಮ್ಮೊಳಗಿನ ಶಕ್ತಿಯನ್ನು ಹೊರತೆಗೆಯಲು ಪರೀಕ್ಷಿಸುತ್ತಾಳೆ. ಕತ್ತಲೆಯ ನಂತರವೇ ಬೆಳಕು ಬರುತ್ತದೆ. ಅಮಾವಾಸ್ಯೆಯ ನಂತರವೇ ಪೂರ್ಣ ಚಂದ್ರನೂ ಬರುತ್ತಾನೆ. ನಿಮ್ಮ ಜೀವನದಲ್ಲಿ ಈಗ ಅಮಾವಾಸ್ಯೆ ಇದ್ದರೆ ತಯಾರಾಗಿ, ಏಕೆಂದರೆ ನಿಮ್ಮ ಪೂರ್ಣ ಚಂದ್ರಕಾಲ ಹತ್ತಿರದಲ್ಲಿದೆ. ಶಕ್ತಿಯ ಜಾಗೃತಿ ಮಂತ್ರ. ಈ ಕ್ಷಣದಲ್ಲಿ ಎಲ್ಲರೂ ಮನಸ್ಸಿನಲ್ಲಿ ಜಪಿಸಿ, ಓಂ ಹ್ರೀಂ ಶ್ರೀಂ ದುಂ ದುರ್ಗಾಯೈ ನಮಃ. ಈ ಮಂತ್ರವು ಒಳಗಿನ ದುರ್ಬಲತೆಯನ್ನು ಕರಗಿಸುತ್ತದೆ. ನಿಮ್ಮ ಹೃದಯದ ಸುತ್ತಲಿನ ಭಯದ ಗೋಡೆಯನ್ನು ಒಡೆಯುತ್ತದೆ. 9 ಬಾರಿ ಜಪಿಸಿ. ಪ್ರತಿ ಬಾರಿ ಜಪಿಸುವಾಗ ಒಂದು ಬೆಳಕು ನಿಮ್ಮ ಸುತ್ತಲೂ ವಿಸ್ತಾರವಾಗುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಒಂದು ರಹಸ್ಯ ಸಂಕೇತ. ಇತ್ತೀಚಿದೆ ನೀವು ಕೆಲವು ವಿಚಿತ್ರ ಸಂಗತಿಗಳನ್ನು ಗಮನಿಸಿದ್ದೀರಾ? ಒಂದೇ ಸಂಖ್ಯೆಗಳು ಪುನಃ ಪುನಃ ಕಾಣುವುದು, ದೇವಿಯ ಹೆಸರು ಹಠಾತ್ ಕೇಳಿಸಿಕೊಳ್ಳುವುದು, ದೇವಾಲಯದ ಗಂಟೆ ಧ್ವನಿ ಮನಸ್ಸಿನಲ್ಲಿ ಮೂಡುವುದು, ಕನಸಿನಲ್ಲಿ ದೇವಿಯ ರೂಪ ಕಾಣುವುದು. ಇವು ಸಾಮಾನ್ಯವಲ್ಲ. ಇವು ಬ್ರಹ್ಮಾಂಡದ ಮೂಲಕ ಬರುತ್ತಿರುವ ಸಂದೇಶಗಳು. ದೇವಿ ನಿಮ್ಮನ್ನು ಎಚ್ಚರಿಸುತ್ತಾಳೆ. ನಿನ್ನ ಸಮಯ ಬರುವುದು. ಪರಿವರ್ತನೆಯ ಕ್ಷಣ. ಈಗ ಒಂದು ಕಲ್ಪನೆ ಮಾಡಿ. ಗ್ಯಾಲಕ್ಸಿಯ ಮಧ್ಯದಲ್ಲಿ ನೀವು ನಿಂತಿದ್ದೀರಿ. ನಕ್ಷತ್ರಗಳು ನಿಮ್ಮ ಸುತ್ತ ತಿರುಗುತ್ತಿವೆ. ಅಚಾನಕ್ ಒಂದು ಪ್ರಕಾಶಮಾನ ದಿವ್ಯ ಬೆಳಕು ನಿಮ್ಮ ಮೇಲೆ ಬೀಳುತ್ತದೆ. ಆ ಬೆಳಕಿನೊಳಗೆ ದೇವಿಯ ರೂಪ. ಅವಳು ಹೇಳುತ್ತಾಳೆ, ಭಯಬಿಡು, ನಿನ್ನ ಹೋರಾಟ ಮುಗಿಯುತ್ತಿದೆ, ನಿನ್ನ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ದೇವಿಯ ವಚನ. ಯಾವ ಭಕ್ತನೂ ವ್ಯರ್ಥವಾಗುವುದಿಲ್ಲ, ಯಾವ ಪ್ರಾರ್ಥನೆಯೂ ನಷ್ಟವಾಗುವುದಿಲ್ಲ, ಯಾವ ಕಣ್ಣೀರೂ ಕಾರಣವಿಲ್ಲದೆ ಹರಿಯುವುದಿಲ್ಲ. ಇಂದು ನೀವು ಈ ವಿಡಿಯೋ ನೋಡುತ್ತಿದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಆರಂಭವಾಗಿದೆ. ಅಂತಿಮ ಶಕ್ತಿ ಜಪ. ಕಾಮೆಂಟ್ ಮಾಡುವ ಮೊದಲು ಈ ಮಂತ್ರವನ್ನು ಒಮ್ಮೆ ಜಪಿಸಿ. ಅಂಬೆ ತ್ವಂ ಜಗದಂಬೆ ರಕ್ಷಮಾ ಶರಣಾಗತಂ. ಈ ಮಂತ್ರವನ್ನು ಹೇಳುವಾಗ ನಿಮ್ಮ ಎಲ್ಲಾ ಭಾರವನ್ನು ದೇವಿಯ ಪಾದದಲ್ಲಿ ಇಡಿ. ಭಕ್ತರೇ, ನೀವು ಒಂಟಿಯಾಗಿಲ್ಲ, ನೀವು ಬಲಹೀನರಲ್ಲ, ನೀವು ದೇವಿಯ ಮಗು. ಈ ವಿಡಿಯೋ ನಿಮಗೆ ತಾಕಿದರೆ ಕಾಮೆಂಟ್ನಲ್ಲಿ ಬರೆಯಿರಿ, ನಾನು ಒಂಟಿಯಲ್ಲ. ಅದು ನಿಮ್ಮ ಸಂಕಲ್ಪವಾಗುತ್ತದೆ.